ಸಿದ್ದರಾಮಯ್ಯನವರ ಸಿಟ್ಟನ್ನು ಅಸಮಾಧಾನವನ್ನು ಗಮನ ಇಟ್ಟು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಯಾವ ಟರ್ನ್ ತಗೊಳ್ಳೋದು ಅಂತ. ಅವರ ಮಗನ ರಾಜಕೀಯ ಭವಿಷ್ಯವು ಸ್ಟೇಕ್ನಲ್ಲಿರುತ್ತೆ ಸರ್. ಅಲ್ಲ, ಸಿದ್ದರಾಮಯ್ಯನವ್ರ ಮನೋಭೂಮಿಕೆಯಲ್ಲಿ ಇವತ್ತಿಂದಲ್ಲ, ಅವತ್ತು ದೇವೇಗೌಡರಂಥ ದೈತ್ಯ ಶಕ್ತಿಯನ್ನು ಎದುರು ಹಾಕ್ಕೊಂಡ್ಬಿಟ್ಟು ಹೊರಗೆ ಬಂದು ಏಕಾಂಗಿಯಾಗಿ ನಿಂತ್ಕೊಂಡು 252 ಮತಗಳಿಂದ ಗೆದ್ರಲ್ಲ, ಅವತ್ತು ದಟ್ ವಾಸ್ ಸಿದ್ದರಾಮಯ್ಯ ಲೀಡರ್ಶಿಪ್ ಡೆಮಾನ್ಸ್ಟ್ರೇಷನ್ ಅಲ್ಟಿಮೇಟ್. ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನಂಥ ದೈತ್ಯ ಶಕ್ತಿಯನ್ನು ಇಲ್ಲಿವರೆಗೂ ಎದುರಿಸಿಲ್ಲ ಅಂತ ಕಾಣುತ್ತೆ. ಕೇಂದ್ರದ ಉಸ್ತುವಾರಿಗಳು ಕೂಡ ನೀನು ಉಪಸ್ಥಿತರಿದ್ದು ಒಂದು ಔಪಚಾರಿಕ ಸಮಾರಂಭ, ಪ್ರಮಾಣವಚನ ಸಮಾರಂಭ, ಅವ್ರ ಶಿಷ್ಯರುಗಳೇ ಅನೇಕರು ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ನಿಂತಿದ್ದರು. ಪ್ರಮಾಣವಚನ ಸ್ವೀಕರಿಸಿದವರೆಲ್ಲ ಅವರು ಬುದ್ಧಿಪೂರ್ವಕವಾಗಿ ಗೈರಾಜರಾಗಿದ್ದು ಸಾಧಾರಣ ಸಂದೇಶ ಕೊಟ್ಟಿಲ್ಲ. ಅದು ಹೈಕಮಾಂಡ್ಗೆ ಸವಾಲು. ನಮ್ಮಂಥವ್ರನ್ನ ಇನ್ನಷ್ಟು ಹೆಚ್ಚು ಗೌರವ ನಡೆಸ್ಕೊಳ್ಳಿ, ನಮ್ಮ ಮಾತಿಗೆ ಇನ್ನಷ್ಟು ಹೆಚ್ಚು ಬೆಲೆ ಕೊಡಿ ಅಂತ ಅನ್ನೋ ರೀತಿಯಲ್ಲೇ ಇತ್ತು ಸಂದೇಶ. ಅದರಿಂದ ಉಳಿದು ಎಲ್ಲ ಅವಕಾಶ ವಂಚಿತರೆ ಯಾರಿಗೆ ಸಿಗಬೇಕಾಗಿತ್ತು ಏನು ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಬಂಡಾಯ ಇದೆಲ್ಲ ದಟ್ಸ್ ದ ಹೈಲೈಟ್ ಆಫ್ ಯೆಸ್ಟರ್ಡೇಸ್ ಡೆವಲಪ್ಮೆಂಟ್. ಅಸಮಾಧಾನ ಆಸ್ ಆಫ್ ನೌ ಐ ಕ್ಯಾನ್ ಕಾಲ್ ಇಟ್. ಅದಕ್ಕೆ ಹೇಳೋದು ಪ್ರಶಾಂತ್, ಎಲ್ಲ ಅಸಮಾಧಾನಿತರ ಅಂತರಾತ್ಮ ಸಿದ್ದರಾಮಯ್ಯ ಅನ್ನೋದು. ರಾಜಕೀಯ ವರದಿಗಾರನಾಗಿ ನನಗಿರ್ತಕ್ಕಂಥ ಕುತೂಹಲ ಹೇಳ್ತೀನಿ ನೋಡಿ. ಸಿದ್ದರಾಮಯ್ಯನವರು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹಾಕಿದ್ದು ಹೈಕಮಾಂಡ್ನಲ್ಲಿ ಯಾರು? ಡಿ ಕೆ ಶಿವಕುಮಾರ್ ಹಾಕ್ಸಿದ್ರ, ಮಲ್ಲಿಕಾರ್ಜುನ್ ಖರ್ಗೆ ಹಾಕ್ಸಿದ್ರ, ಹೈಕಮಾಂಡ್ನವ್ರು ಹಾಕ್ಸಿದ್ರ? ಯಾರೇ ಹಾಕ್ಸಿದ್ರು ಭಾಳ ತಲೆ ಓಡಿಸಿದಾರು. ಭಾಳ ತಲೆ ಒಂದು. ಆ ಹೆಸರನ್ನು ಹಾಕಿದಾಕ್ಷಣ ಒಬ್ಬ ಕುರುಬ ಸಿದ್ದರಾಮಯ್ಯನವರ ಒಂದು ಅನುಮತಿಯನ್ನು ಅಥವಾ ಅವರ ಜೊತೆ ಕನ್ಸಲ್ಟ್ ಮಾಡದೆ ಗಾಯತ್ರಿ ಶಾಂತೇಗೌಡರ ಹೆಸರು ಹಾಕಿದ ತಕ್ಷಣ ಅವ್ರು ವಿರೋಧ ಮಾಡ್ತಾರೆ. ಅದನ್ನು ಪೆಂಡಿಂಗ್ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹಾಕ್ಲಾಯ್ತಾ? ಪೊಲಿಟಿಕಲಿ ವಾಟ್ ಈಸ್ ಸಿಗ್ನಿಫಿಕೆಂಟ್ ಇಸ್ ದ್ಯಾಟ್. ಈಗ ನೋಡಿ, ಈ ಇಡೀ ಮಂತ್ರಿಮಂಡಲದಲ್ಲಿ ಡಿ ಕೆ ಶಿವಕುಮಾರ್ ಅವರ ಛಾಪು ಕೂಡ ಎದ್ದು ಕಾಣುತ್ತೆ. ಡಿ ಕೆ ಶಿವಕುಮಾರ್ ಒಂದು ರೀತಿಯ, ನನಗೆ 100% ಹೇಳಲ್ಲ ನಾನು, 60-65% ಅವ್ರದ್ದೊಂದು ಛಾಪು ಯಾರ್ಯಾರು ಮಂತ್ರಿಮಂಡಲಕ್ಕೆ ಬಂದಿದ್ದಾರೆ ಅದರಲ್ಲಿ ಎದ್ದು ಕಾಣುತ್ತೆ. ಸಿದ್ದರಾಮಯ್ಯನವರು ಪೂರ್ತಿಯಾಗೇನು ಕಡೆಗಣಿಸಿಲ್ಲ, ಅವರ ಕೆಲವು ಕ್ಯಾಂಡಿಡೇಟ್ಗಳನ್ನು ಒಳಗೆ ತೆಗೆದುಕೊಳ್ಳಲಾಗಿದೆ. ಬಟ್ ಕೋರ್ ಇರುತ್ತಲ್ವ, ಬಸವರಾಜ ಶಿವಣ್ಣವರು ಪದೇ ಪದೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಒಪ್ಪಿಟ್ಟಿದ್ದಾರೆ, ನಾನು ಆಗ್ಬಿಡ್ತೀನಿ ರೀ ಅಂತ. ಒಂದು ಅವರನ್ನು ದೂರ ಇಟ್ಟಿದ್ದೆ ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗದೇ ಇರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಯಾಕಂದರೆ ನೀವು ಕುರುಬ ಸಮುದಾಯದ ಈ ಒಂದು ಅನಭಿಷಿಕ್ತ ನಾಯಕನ ರೂಪದಲ್ಲಿ 20 ವರ್ಷ ಇದ್ದವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಬಾಗಲಕೋಟೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಒಂದಾದರೂ ಪ್ರಾತಿನಿಧ್ಯ ದೊರಕಬೇಕಿತ್ತು ಅನ್ನೋದು ಅವ್ರ ಅಭಿಪ್ರಾಯ ಆಗಿತ್ತು. ಬಟ್ ಗಾಯತ್ರಿ ಶಾಂತೇಗೌಡರು, ರಮೇಶ್ ಬಾಬು ಅವರು ಅದಕ್ಕೆ ಎಷ್ಟೇ ಏನೇ ಹೇಳಿದರೂ ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರು ನನಗೆ ಮೇಲ್ನೋಟಕ್ಕೆ ಅರ್ಥ ಆಗೋದು ಅಜಿತ್, ಆ ಹೆಸರು ಹಾಕಿದಾಕ್ಷಣ ವಿರೋಧ ಬರುತ್ತೆ ಅನ್ನೋದು ಗೊತ್ತಿತ್ತು. ಆಗ ಅದನ್ನು ಪೆಂಡಿಂಗ್ ಇಡ್ತಾರೆ ಅನ್ನೋದು ಕೂಡ ಸ್ಪಷ್ಟ ಇತ್ತು. ಅಲ್ಲಿ ನೀವು ಮಹಿಳೆ ಕುರುಬ ಅಂತ ಕೊಟ್ಟಾಗ ಶಿವಣ್ಣವರಿಗೆ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಕೂಡ ಸ್ಪಷ್ಟ ಇತ್ತಾ? ಹೌದು. ನೀವು ಮಹಿಳೆಗೆ ಕೊಡಬೇಕಾಗತ್ತೆ. ಮಹಿಳೆಗೆ ಕೊಡುವಾಗ ಉಮಾಶ್ರೀ ಹೆಸರು ನಿನ್ನೆ ಬಂತು. ಬಟ್ ನನಗನ್ಸುತ್ತೆ ಅಜಿತ್, ವಿಧಾನಸಭೆಯಲ್ಲಿ ಒಂದು 5-6 ಮಹಿಳೆಯರಿದ್ದಾಗ ಅವ್ರಿಗೆ ಕೊಡದೆ ಉಮಾಶ್ರೀ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು. ಸೊ ಈ ಒಂದು ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಹೇಳ್ಬೋದು. ಒಂದು ಎರಡನೇದು ನನಗನ್ಸುತ್ತೆ, ಈಗಲೇ ನಾವು ಸಿದ್ದರಾಮಯ್ಯನವರು ಅಂದ್ರೆ ನಾವು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೇ ಇರೋದು ತತ್ಕ್ಷಣದ ಅಸಮಾಧಾನ ಅಂತ ನಾನು ತಗೋತೀನಿ. ಯಾಕಂದ್ರೆ ಅವ್ರಿಗೂ ತೋರಿಸೋದಿತ್ತು ಶಿವಣ್ಣವರಿಗೆ ಮಂತ್ರಿಮಂಡಲ ಕೊಡದೆ ನಾನು ಹೋಗ್ಬಿಟ್ರೆ ಆ ನಿರ್ಧಾರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಮೆಸೇಜ್ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿರ್ಲಿಕ್ಕಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಗೇಮ್ ಅದು. ರಮೇಶ್ ಬಾಬುರೇ, ಹೌದು, ಮುಖ್ಯಮಂತ್ರಿಗಳು ನೆನ್ನೆ ಹೋಗಿ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾದರು, ಒಟ್ಟಿಗೆ ಊಟ ಮಾಡಿದ್ರು. ಅದು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಸರ್. ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ ಅನ್ನುವ ಮೆಸೇಜನ್ನು ರಾಜ್ಯಕ್ಕೆ ಕಳಿಸಿ ಮುಂದಿನ ಚುನಾವಣೆಗಳನ್ನು ಎದುರಿಸೋದು ಕಷ್ಟ ಇದೆ ಅಂತ ಡಿ ಕೆ ಶಿವಕುಮಾರ್ಗೆ ಗೊತ್ತು. ಅವ್ರು ಚೆನ್ನಾಗಿರೋ ಪ್ರಯತ್ನನೇ ಮಾಡ್ತಾರೆ. ಐ ಆಮ್ ಸಾರಿ, ನಿಮ್ಮ ಒಟ್ಟಾರೆ ಇಂಟರ್ಪ್ರಿಟೇಷನ್ ಇಸ್ ರಾಂಗ್. ಸಿದ್ದರಾಮಯ್ಯವ್ರನ್ನ ಬಿಟ್ಟು ಯಾರು ಯಾವ ಚುನಾವಣೆನೂ ಮಾಡೋದಿಲ್ಲ. ಸೊ ಅದು AICC ಅವರು ಅದೇ ಅಭಿಪ್ರಾಯದಲ್ಲಿದ್ದಾರೆ, KPCC ಅವರು ಅದೇ ಅಭಿಪ್ರಾಯದಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಅದೇ ಅಭಿಪ್ರಾಯದಲ್ಲಿದ್ದಾರೆ. ಅದೆಲ್ಲ ಇಶ್ಯೂ. ತಾವು ತಮ್ಮ ಪೊಲಿಟಿಕಲ್ ಆ್ಯಂಗಲಲ್ಲಿ ಯಾಕಂದರೆ ಆ್ಯಸ್ ಎ ಜರ್ನಲಿಸ್ಟು ತಮ್ಮ ಇಂಟರ್ಪ್ರಿಟೇಷನ್ ಬೇರೆ ಇದೆ. ವಾಸ್ತವವಾಗಿ ಅದಲ್ಲ. ಶಿವಣ್ಣವ್ರನ್ನ ಮಾಡಿ ಅಂತ ಹೇಳಿದ್ದಂಥದ್ದು ನಿಜ. ಬಟ್ ಇಲ್ಲಿ ಕೊನೆಯ ಹಂತದ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಂಥದ್ದು ಅವ್ರ ಗಮನಕ್ಕೆ ಬಂದಿರಲಿಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ. ಮತ್ತು ಇಲ್ಲಿ ಯಾಕೆಂದರೆ ಪ್ರಶಾಂತ್ ಅವರು ಸೀನಿಯರ್ ಇದ್ದಾರೆ, ರವೀಂದ್ರ ರೇಷ್ಮೆ ಅವರು ಸೀನಿಯರ್ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆಯ ಹಂತದಲ್ಲಿ ಈ ಥರ ಕ್ಯಾಬಿನೆಟ್ಗೆ ಬಂದಂಥ ಹೆಸರುಗಳು ಬದಲಾವಣೆ ಆಗಿರೋದು, ಅಸೆಂಬ್ಲಿ ಟಿಕೆಟ್ ಘೋಷಣೆಯಾಗಿ ಹೆಸರುಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ಇದೇನು ಹೊಸದಲ್ಲ. ಹಿಂದೇನೂ ಆಗಿದೆ, ಇವತ್ತು ಆಗಿದೆ, ಮುಂದೇನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ MLC ಆದಾಗ ಇನ್ಕ್ಲೂಡಿಂಗ್ ದಿನೇಶ್ ಅಮೀನ್ಮಠ್, ಗುಲ್ಬರ್ಗ ಸಾಗರ್, ನನ್ನ ಹೆಸರು,
ಇನ್ನು ಕೆಲವರು ಹೆಸರು ಎಲ್ಲ ಸೈನಾಗಿ ಹೊರಟೋಯ್ತು. ಮುಖ್ಯಮಂತ್ರಿಗಳು ಸೈನಾಗಿ ಚೀಫ್ ಸೆಕ್ರೆಟರಿ ಆಗಿ ಇಟ್ ವಾಸ್ ಸಪೋಸ್ ಟು ಗೋ ಟು ದ ಗವರ್ನರ್. ಆ ಮಟ್ಟದಲ್ಲಿ ಅದು ಹೋಲ್ಡ್ ಮಾಡಿ ಮತ್ತೆ 2 ತಿಂಗಳಾದಮೇಲೆ ಪಟ್ಟಿ ರಿವ್ಯೂ ಮತ್ತೆ ಬದಲಾವಣೆ ಆಯಿತು 2 ಹೆಸರುಗಳು. ಈ ಕಾಂಗ್ರೆಸ್ ಪಾರ್ಟಿಲಿ ಇದೇನು ಹೊಸದಲ್ಲ. ಯಾರು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ತಪ್ಪು ಹುಡ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೆಸರು ಹೇಳೋಂಥದ್ದು, ಇನ್ನೊಬ್ಬ ಹೆಸರು ಹೇಳೋಂಥದ್ದು ಇದು ಕಾಮನ್ನು. ನೀವು ಇದೇನು ಫಸ್ಟ್ ಟೈಮ್ ಆಗಿದೆ ಕ್ಯಾಬಿನೆಟ್ಗೆ ಹಿಂಗೆ ಹೆಸರುಗಳು ಬಂದು ಬದಲಾವಣೆ ಆಗಿರೋಂಥದ್ದು ಭಾಳಷ್ಟು ಸಂದರ್ಭಗಳಲ್ಲಾಗಿದೆ. ದಿನೇಶ್ ಅಮೀನ್ ಮಟ್ಟು ಮತ್ತು ಕುರುಬ ಸಮುದಾಯದ ಒಬ್ಬ ನಾಯಕಿಯ ಹೆಸರನ್ನು ಹಾಕಿದ್ದಕ್ಕೆ ಡಿಫ್ರೆನ್ಸ್ ಇಲ್ವಾ ಪೊಲಿಟಿಕಲಿ? ನೋ ಈಸ್ ಆಲ್ಸೋ OBC. ದಿನೇಶ್ ಅಮೀನ್ ಮಟ್ಟು ಗೊತ್ತಿದೆ ನನಗೆ. ದಿನೇಶ್ ಅಮೀನ್ ಮಟ್ಟು ಅವರು ಬಹಳ ಆತ್ಮೀಯರು. ಇಲ್ಲಿ ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ, ಕೌನ್ಸಿಲಿಂದ ಈಗಾಗಲೇ ಡಾಕ್ಟರ್ ಯತೀಂದ್ರ ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಸ್ವಾಭಾವಿಕವಾಗಿ ಕೌನ್ಸಿಲಿಂದ ಒಬ್ಬರಿಗೆ ಅವಕಾಶ ಇರುತ್ತೆ, ಇನ್ನೊಬ್ರಿಗೆ ಅವಕಾಶ ಈ ಸಲ ಕೊಟ್ಟಿದ್ದಾರೆ. ಬಟ್ ಕೊಡೋಂಥ ಸಂದರ್ಭದಲ್ಲಿ ಒಂದೇ ಕಮಿಟಿ ಕೊಟ್ಟರೆ ರಾಂಗ್ ಮೆಸೇಜ್ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಅಭಿಪ್ರಾಯ ಪಟ್ಟಿದ್ದಾರೆ. ಮತ್ತು ಅದು ಕಮ್ಯುನಿಕೇಟ್ ಮಾಡಿದ್ರು, ಅದನ್ನು ಹೋಲ್ಡ್ ಮಾಡಿದ್ರು. ಅಷ್ಟು ಬಿಟ್ಟರೆ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಕೊಡ್ಕೊಡ್ದು ಅಥವಾ ಇನ್ನೊಂದೇನೋ ಅದಲ್ಲ. ಅವ್ರು ಹೇಳಿದ್ರು ಆ ಥರ ಸಂದರ್ಭ ಬಂದರೆ ಗಾಯತ್ರಿ ಶಾಂತೇಗೌಡನೇ ನೀವು ತಗೊಳ್ದಾದ್ರೆ ಯತೀಂದ್ರ ರಾಜೀನಾಮೆ ಕೊಡಿಸ್ತೀನಿ, ನೀವು ಇಟ್ಕೊಳ್ಳಿ ನಮ್ಮ ಮಾತನ್ನು ಹೇಳಿದ್ರು ಅವರು. ಒಂದೇ ಸಮುದಾಯದಿಂದ ಕೌನ್ಸಿಲಿಂದ ಇಬ್ಬರು ಹೋದರೆ ಅದು ಬ್ಯಾಡ್ ಮೆಸೇಜ್ ಹೋಗುತ್ತೆ, ಬೇಡ ನಮ್ಮ ಮಾತನ್ನು ಹೇಳಿದ್ರು. ಈಗಾಗಲೇ AICC ಸಂಪರ್ಕ ಮಾಡಿದ್ದಾರೆ. ಇಷ್ಟು ವರ್ಷ ರಾಜಕಾರಣ ನೋಡೋದು ಅಷ್ಟು ಸುಲಭನ ಇದು? ಯತೀಂದ್ರ ರಾಜೀನಾಮೆ ಕೊಡಿಸ್ಬಿಡ್ತೀನಿ. ಅಲ್ಲ ಪ್ರಶಾಂತ್ ನಾಥ್ ಅವ್ರು ಕೇಳಿದ್ರೆ ಯತೀಂದ್ರ ಅವರು ರಾಜೀನಾಮೆ ಕೊಡಲ್ಲ. ಸಿದ್ದರಾಮಯ್ಯ ಸ್ಟ್ಯಾಂಡ್ ಒಂದು ನಿಮಿಷ ದಯಮಾಡಿ. ಸಿದ್ದರಾಮಯ್ಯ ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಎರಡನೇದು, ನನ್ನ BJP ಸ್ನೇಹಿತರು ಪಾಪ ಮಹಿಳೆಯರ ಬಗ್ಗೆ ಭಾಳ ಅವರಿಗೆ ಇದು ಬಂದ್ಬಿಟ್ಟಿದೆ, ಒಂದೇ ಸಲ ಅಭಿಪ್ರಾಯ ಬಂದ್ಬಿಟ್ಟಿದೆ, ಮಹಿಳೆಯರಿಗೆ 3-4 ಅವಕಾಶ ಕೊಡಬೇಕಂತೇಳಿ. ದಯಮಾಡಿ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ದಯಮಾಡಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡಬೇಕಂತೇಳಿ ಕಾಂಗ್ರೆಸ್ಸು ಯಾರಿಂದಲೂ ಕಲಿಬೇಕಾಗಿಲ್ಲ. KS ನಾಗರತ್ನಮ್ಮ ಅಂತ ಹಿರಿಯರನ್ನ ಸ್ಪೀಕರ್ ಮಾಡಿದಂಥದ್ದು ಕಾಂಗ್ರೆಸ್ ಪಾರ್ಟಿ. ಯಶೋಧರ ದಾಸಪ್ಪ, ನಾಗಮ್ಮ ಕೇಶವಮೂರ್ತಿ, ರೇಣುಕಾ ರಾಜೇಂದ್ರನ್ನು, ಮೋಟಮ್ಮ, ರಾಣಿ ಸತೀಶ್ ಬಲ್ಕಾಗಿ ನೀವು ಒಂದ್ಸಲ ಕಾಂಗ್ರೆಸ್ ಪಾರ್ಟಿ ಪಟ್ಟಿ ತೆಗೆದ್ರೆ ಮಹಿಳೆಯರಿಗೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಷ್ಟು ಅವಕಾಶಗಳು ಯಾವ ಪಾರ್ಟಿ ಕೊಡೋಕೆ ಸಾಧ್ಯ ಇಲ್ಲ. ನಾವು ಟೈಮ್ ಮುಗಿದಿದೆ. ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರ ಹೆಸರುಗಳನ್ನು ಪಾರ್ಟಿ ಲೆಟರ್ನಲ್ಲಿ ಕಳಿಸೋದು ಒಳ್ಳೆಯದಲ್ಲ. ಈಗ ಕಳಿಸಿದ್ದೋ ಹಿಂದೆ ಕಳಿಸಲಾಗಿತ್ತ ಆ ಪಾರ್ಟಿಯವ್ರು ಮಾಡಿದ್ರ ಈ ಪಾರ್ಟಿಯವ್ರು ಮಾಡಿದ್ರ ಸಂವಿಧಾನಾತ್ಮಕವಾಗಿ ಒಪ್ಪತಕ್ಕಂಥ ನಡೆ ಅಲ್ಲ. ಟೆಕ್ನಿಕಲಿ ನಾನು ಆ್ಯಸ್ ಎ ಅಡ್ವೊಕೇಟ್ ನಿಮ್ಗೆ ಹೇಳ್ತೀನಿ ಕೇಳಿ. ಪಾರ್ಟಿ ಕಮ್ಯುನಿಕೇಷನಲ್ಲಿ ಕಳಿಸೋದು ಬಿಟ್ಟರೆ ಅದನ್ನು ಅವ್ರು ಯಾರು ತೊಗೊಂಡೋಗಿ ನೀವು ಎಲೆಕ್ಷನ್ ಮಾಡಿ ತಿಂದಾರು ಕೊಟ್ಟಿರ್ತಕ್ಕಂಥದ್ದಲ್ಲ. ಇಲ್ಲಿ ನೋಡಿ, ಸ್ಪೀಕರು ಅಥವಾ ಸಭಾಪತಿ ಸ್ಥಾನನ ಮಾಡಬೇಕಾದ್ರೆ ದೇರ್ ಇಸ್ ಎ ಪ್ರೊಸೀಜರ್. 14 days ನೋಟಿಸ್ ಕೊಡಬೇಕು, ಅದು ಮಾಡ್ತೀವಿ. ಆಯಿತು, 2019ರಲ್ಲಿ ಸನ್ಮಾನ್ಯ ವಿಶ್ವೇಶ್ವರ ಹೆಗ್ಡೆ ಅವ್ರನ್ನ ಯಾರು ಸೆಲೆಕ್ಟ್ ಅವಾಗಲೇ ಹೇಳಿದೆ ಸರ್, ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಸಂವಿಧಾನಾತ್ಮಕವಾಗಿ ಸರಿಯಲ್ಲ. ಇಲ್ಲಿ ಒಂದು ಪಾರ್ಟಿ ಪ್ರಕ್ರಿಯೆನಲ್ಲಿ ಹಂಗಾಗುತ್ತೆ. ಹಿಂದೆ ಏನಿತ್ತು, ನನಗೆ ನಾಥವ್ರಿಗಿನ್ನ ರೇಷ್ಮೆ ಅವ್ರಿಗೆ ಗೊತ್ತು. ಒಂದು ಸಂಪ್ರದಾಯ ಏನಿತ್ತು ಅಂದರೆ ರೂಲಿಂಗ್ ಪಾರ್ಟಿಯವರು ಸ್ಪೀಕರ್ ಆಗ್ತಾಯಿದ್ರು, ಆಪೋಸಿಷನ್ ಪಾರ್ಟಿಗೆ ಡೆಪ್ಯೂಟಿ ಸ್ಪೀಕರ್ ಬಿಟ್ಕೊಡ್ತಾ ಇದ್ರು. ಅದೇ ರೀತಿ ಹೌಸಲ್ಲಿ ಅಪ್ಪರ್ ಹೌಸಲ್ಲಿ ಸಭಾಪತಿ ಹೆಸರುಗಳು ಪಾರ್ಟಿ ಲೆಟರ್ ಬಂದಿದ್ದಷ್ಟೇ. ಪರಿಸ್ಥಿತಿಗಳು ಬದಲಾವಣೆ ಆದಂಗೆ ಯಾವ್ಯಾವ ಪಾರ್ಟಿಗಳು ಬದಲಾವಣೆ ಹಿಂದೆ ಇದ್ದಂತ ಸಂಪ್ರದಾಯ ಬೇರೆ, ಇವತ್ತಿರೋದು ಬೇರೆ. ಯಾಕೆ ಬದಲಾಯಿಸ್ತೀರಿ ಅನ್ನೋ ಪ್ರಶ್ನೆನೇ ಅಲ್ಲ ಸರ್. ಪರಿಪಾಠ ಒಳ್ಳೆಯದಲ್ಲ, ಪರಿಪಾಠ ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರ್ತಕ್ಕಂಥ ಯಾರು ಮಾಡಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.